ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲೀಷ್ ಯಾಕೆ ಎಲ್ರಿಗೂ ಇಷ್ಟು ಕಷ್ಟ ಆಗ್ತಾ ಇದೆ? ಎಷ್ಟೇ ಇಂಗ್ಲೀಷ್ ಕಲಿತರೂ ನಮಗೆ ಇಂಗ್ಲೀಷು ಅರ್ಥನೇ ಆಗ್ತಾ ಇಲ್ವಲ್ಲ, ತುಂಬ ಕಷ್ಟ ಇದೆ ಇಂಗ್ಲೀಷು ಅಂತ ನೀವು ಒದ್ದಾಡ್ತಾ ಇದ್ದೀರಾ? ಆ ಚಿಂತೆನ ಇವತ್ತೇ ಬಿಟ್ಬಿಡಿ. ಯಾಕೆಂದರೆ ನಾನು ಇಂಗ್ಲೀಷ್ ಕಲಿಯೋಕೆ ನಿಮಗೆ ಒಂದು ಸಿಂಪಲ್ ಮತ್ತು ತುಂಬ ಈಸಿಯಾಗಿರುವಂತಹ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಬಹುಶಃ ನೀವೆಲ್ಲ ಇಂಗ್ಲೀಷು ಸರಿಯಾದ ರೀತಿಯಲ್ಲಿ ಕಲಿತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಅದಕ್ಕೆ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಸೊ ನಿಮಗೆ ಇವತ್ತೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಸರಿಯಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗುತ್ತೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ ಬಹಳ ವಿಷಯಗಳಿದೆ ನಿಮಗೆ ನೋಡಲಿಕ್ಕೆ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದಕ್ಕದು. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಎಲ್ಲರೂ ವಿಡಿಯೋ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ರೆಕಾರ್ಡ್ ಆಗ್ತಿದೆಯಲ್ಲ? ಓಕೆ. ಸೊ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಯಾವುದು? H. ಸೊ G ಆದ್ಮೇಲೆ H. H ಸೈಲೆಂಟ್ ಆಗೋದು. ತುಂಬಾ ಕಡೆ ತುಂಬಾ ಜನ ಇದು ಮಿಸ್ ಮಾಡ್ತಾರೆ. ಸೊ ಈಗ H ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ. H ಸೈಲೆಂಟ್ ಆಗೋ ವರ್ಡ್ಸ್ ನೋಡಿ, WHAT. ಇದು ವ್ಯಾಟ್ ಆಗಲ್ಲ, ವಾಟ್ ಅಂತ ಹೇಳಬೇಕು. ಅದು ಹಂಗೆ ಹೇಳಬೇಕು. WH ಇಲ್ಲಿ H ನಾವು ಹೇಳಲ್ಲ, ಇಲ್ಲೂ H ಹೇಳಲ್ಲ, ಎಲ್ಲೂ H ಹೇಳಲ್ಲ ನಾವು. ಸೊ H ಎಲ್ಲ ಕಡೆ ಸೈಲೆಂಟ್. ಓಕೆ, ಸೊ H ದು ಸೌಂಡ್ ಏನು? ಬೇಸಿಕ್ ಸೌಂಡ್ ಏನು ನಾವು ಹೇಳ್ಬೇಕಂದ್ರೆ ಹ, ರೈಟ್? ಹ ಹೇಳ್ಬೇಕು. ಸೊ ಇಲ್ಲಿ ಎಲ್ಲೂ ಹೇಳಲ್ಲ, ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಎಲ್ಲಾದ್ರೂ H ಹ ಕಾಣಿಸ್ತಾ ಇದೆ ನಮಗಿಲ್ಲ. ವಾಟ್, ವೆನ್, ವೇರ್, ವೆದರ್, ವೈ, ವಿಸ್ಪರ್, ವಿಪ್, ವೈಟ್. ಸೊ ಹ ಹ ಹ ಎಲ್ಲೂ ಇಲ್ಲ. ಅದೇ ತರ ಇಲ್ಲೂ ನೋಡಿ, ವೈಟ್, ವೈ, ಅವರ್. ಅವರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅವರ್, ಹವರ್ ಅಲ್ಲ. ತುಂಬಾ ಜನ ಇದನ್ನ ಹವರ್ ಅಂತಾರೆ. ಆನೆಸ್ಟ್, ಆನರ್, ಆನರಬಲ್. ಆಮೇಲೆ ಓಕೆ, ಆಮೇಲೆ ಎಲ್ಲಿ ಬರುತ್ತೆ ನೋಡಿ ಪ್ಯಾಟರ್ನ್. EX ಆದ್ಮೇಲೆ H ಬಂದ್ರೆ ಇದರ ಅವಶ್ಯಕತೆ ಇಲ್ಲ. ಇಲ್ಲಿ ಗೋಸ್ಟ್ ಅಂತಿದೆ. ಗೋಸ್ಟ್ ನಾನು ಗೋಸ್ಟ್ ಅಂತ ಹೇಳಲ್ಲ. ಈ G ಎಲ್ಲಿ H ಸೈಲೆಂಟ್ ಆಗಿರುತ್ತೆ, ಇಲ್ಲಷ್ಟು ಗಾಸ್ಟ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಸೈಲೆಂಟ್ ಆಗಿರುತ್ತೆ. ಅಲ್ಲಿ ಬೇಕಾಗಿಲ್ಲ ಅಲ್ಲಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಎಕ್ಸಿಬಿಷನ್, ಎಕ್ಸಾಸ್ಟ್, ಗೋಸ್ಟ್, ಗಾಸ್ಟ್ಲಿ, ರೈನೋಸರಸ್, ರೈನ್. ನೆಕ್ಸ್ಟ್ ರಿದಮ್. ಇಲ್ಲೂ ಹೆಚ್ಚಿನ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕು. ಇಲ್ಲಿ ಯಾಕೆಂದ್ರೆ ದ ಅಂತ ಹೇಳ್ತೀವಿ ನಾವು. ರಿದಮ್, ವೆಹಿಕಲ್, ವೆಹಿಕಲ್. ತುಂಬಾ ಜನ ಇದನ್ನ ವೆಹಿಕಲ್ ಅಂತ ಹೇಳ್ತೀವಿ, ವೆಹಿಕಲ್ ಅಂತ ಹೇಳ್ಬೋದು. ಇಲ್ಲಿ ಏರ್, ಇವೆರಡು ಒಂದೇ ತರ ಇದೆ. AIR ಕೂಡ ಏರ್, HEIR ಕೂಡ ಏರ್. ಸೊ ಇದು ಸಿಲ್ವರ್ಟ್. ಈ ಪದ ಬಿಡಿ, ಇದು ಕಾಮನ್ ಆಗಿ ಬಳಸಲ್ಲ, ಬಟ್ ಅಲ್ಲಿ H ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಇದು H ಸೈಲೆಂಟ್ ಆಗುವಂತ ಪದಗಳು. ರೈಟ್? ಇದೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ, ಡೋಂಟ್ ವರಿ. ಓಕೆ, ಹಾ. ಈಗ ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಕಾಂಬಿನೇಷನ್ ಯಾವ್ದು ಗೊತ್ತಾ ನಿಮಗೆ? OUGH ಅಂತ ಬರುತ್ತೆ. OUGH. ಇದರಲ್ಲಿ H ಏನೋ ಸೈಲೆಂಟ್ ಆಗಿರುತ್ತೆ. H ಸೈಲೆಂಟ್ ಆಗಿರುತ್ತೆ. ಆದ್ರೆ ಈ OUGH ಕಾಂಬಿನೇಷನ್ ಬಂದಾಗ 9 ತರ ಸೌಂಡ್ ಬರುತ್ತೆ. ಒಟ್ಟು 20 ಪದಗಳಿದಾವೆ. OUGH ಅಲ್ಲಿ ಬರುವ ಪದಗಳು 21 ಪದಗಳಿದಾವೆ. ಇದರಲ್ಲಿ ನಿಮಗೆ ಸುಮಾರು 6 ಪ್ಲಸ್ 2 ಎಕ್ಸ್ಟ್ರಾ ವಿಚಿತ್ರವಾಗಿರುತ್ತೆ. 8 ತರ ಸೌಂಡ್ ಬರುತ್ತೆ. OUGH ಇರುತ್ತೆ ಅದರಲ್ಲಿ, ಬಟ್ 8 ತರ ಸೌಂಡ್ ಬರುತ್ತೆ. ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ ನಾವು H ಸೈಲೆಂಟ್ ಆಗೋ ವರ್ಡ್ಸ್ ನೋಡ್ತಾ ಇದೀವಲ್ವಾ? ಸೊ ಇಲ್ಲಿ H ಸೈಲೆಂಟ್ ಆಗಿದೆ. ಆಕ್ಚುಲಿ ಇದು GH ಸೈಲೆಂಟ್ ಆಗಿದೆ. ಸಾರಿ, H ಅಲ್ಲ, GH. ಇಲ್ಲಿ UGH ಸೈಲೆಂಟ್ ಆಗಿರುತ್ತೆ. UGH. ಓಕೆ, ಸೊ ಇಲ್ಲಿ ನೋಡಿ, ಥಾಟ್, GUGH ಸೈಲೆಂಟ್ ಆಗಿರುತ್ತೆ. ಥಾಟ್, ಬಾಟ್, ಬ್ರಾಟ್, ಥ್ರೂ, ತರ. ಓಕೆ, ಸೊ ಇವಿಷ್ಟು ವಿಚಿತ್ರ ಪದಗಳಿದೆ ಇಂಗ್ಲಿಷ್ ಅಲ್ಲಿ. ಇದೇ ತರ ಇನ್ನು 21 ಪದ, ಟೋಟಲ್ ಆಗಿ 21 ಪದಗಳಿದಾವೆ. ಅದನ್ನ ಸಪರೇಟ್ ಕ್ಲಾಸ್ ನಾನು ನಿಮಗೆ ತಗೊಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತದೆ ಹೆಂಗೆ. ಒಟ್ಟು 5 ತರ ಒಂದು ವರ್ಡ್ಸ್, 5 ತರ ಪ್ರೊನೌನ್ಸ್ ಮಾಡೋ ವರ್ಡ್ಸ್ ಒಂದೇ ತರ ಇರ್ತವೆ.
ಆಮೇಲೆ ಇನ್ನು 3 ತರ ಪ್ರೊನೌನ್ಸ್ ಮಾಡೋದು. ಸೊ ಅದಕ್ಕೆ ಕ್ಯಾಟಗರಿ ಇದೆ, ಅದನ್ನ ಒಂದು ಕ್ಲಾಸೇ ಬೇಕು ಅದಕ್ಕೆ. ನಾನು ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀನಿ ನಾನು. ಓಕೆ, ಅದೇ ನೋಡಿದ್ದೀನಿ ಬರ. ಅದೇ ತರ ಇಲ್ಲಿ GH ಸೈಲೆಂಟ್ ಆಗಿದೆ. AU ಇನ್ನೊಂದು ನೆನ್ಪಿಟ್ಕೊಳ್ಳಿ, AU ಮತ್ತೆ AW ಬಂದಾಗ ಆ ಅಂತ ಹೇಳ್ತೀವಿ. ಇದನ್ನ ಆಲ್ರೆಡಿ ನಾವು ಕ್ಲಾಸಲ್ಲಿ ನೋಡಿದ್ವಿ. ಸೊ ಇದೇನಾಗುತ್ತೆ ಡಾಟರ್, ಐಟ್. ರೈಟ್. ನಾನು ಇನ್ನೊಂದು ಇದ್ರಲ್ಲಿ ನೋಡಿ ಕಾಮನ್ ಆಗಿ ನಿಮಗೆ ಇನ್ನೊಂದು ನಾನು ಸಫಿಕ್ಸ್ ಹೇಳ್ಕೊಟ್ಟಿದ್ದೀನಿ, IGHT ಬಂದಾಗ ಇಟ್ ಇಸ್ ಆಲ್ವೇಸ್ ಐಟ್. ಅದ್ರಲ್ಲಿ ತಲೆ ಕೆಡಿಸ್ಕೋಬೇಡಿ. ಸಫಿಕ್ಸ್ ನೀವು ಕಲ್ತ್ಕೊಂಡ್ರೆ ಇಲ್ಲಿ ಎಲ್ ಬಂದ್ರೆ ಲೈಟ್, ಎಂ ಬಂದ್ರೆ ಮೈಟ್, ಎಸ್ ಬಂದ್ರೆ ಸೈಟ್, ಆರ್ ಬಂದ್ರೆ ರೈಟ್. IGHT ಗೊತ್ತಲ್ವಾ ಏನು? IGHT ಅಂದ್ರೆ ಏನು? ಐಟ್. ಅದ್ರ ಪಕ್ಕದಲ್ಲಿ ಒಂದೊಂದು ಅಕ್ಷರ ಹಾಕಿದ್ರೆ ಅದಕ್ಕೆ ತಕ್ಕಂತೆ ನಾವು ಹೇಳಿದ್ರೆ ಲೈಟ್, ಮೈಟ್, ಸೈಟ್. ಇಲ್ಲಿ ಟಿ ಹಾಕಿದ್ರೆ ಸೈಟ್, ರೈಟ್. ಓಕೆ, ಅದೇ ತರ ಫೈಟ್. OUGHT ಅಲ್ಲಿ UGH ಸೈಲೆಂಟ್ ಆಗಿರುತ್ತೆ. ಫಾಟ್, ಟೈಟ್, GH ಸೈಲೆಂಟ್, GH ಸೈಲೆಂಟ್, GH ಸೈಲೆಂಟ್. ಸೊ ಹೆಂಗ್ ಮತ್ತೆ ಕೇಳ್ತೀರಾ ಹೆಂಗ್ ಗೊತ್ತಾಗುತ್ತೆ ನಮಗೆ? ಈಗ ಗೊತ್ತಾಯ್ತಲ್ವಾ? ಈ ವರ್ಡ್ಸ್ ಅನ್ನ ನೀವು ಹಂಗೆ ಬರೀಬೇಕು, ಹಾಗೆ ಓದ್ಬೇಕು. ಮತ್ತೆ ನೋಡಿ ಇಂಗ್ಲಿಷ್ ಅನ್ನ ನಾವು ಬೇಸಿಕ್ ಅಲ್ಲಿ ಕಲ್ತ್ವಲ್ಲ, ಫಸ್ಟ್ ಒಂದು 3-4 ಕ್ಲಾಸ್, ಒಂದು 7-8 ಕ್ಲಾಸಲ್ಲಿ ಕಲ್ತಿದ್ದನ್ನ ಅದೇ ತರ ನಾನು ಇಲ್ಲೂ ಹೇಳ್ತೀನಿ. ಎಲ್ಲ ಅಕ್ಷರಗಳನ್ನು ನಾನು ಪ್ರೊನೌನ್ಸ್ ಮಾಡ್ತೀನಿ ಅಂತ ಹೇಳೋದಾಗಲ್ಲ. ಬಿಕಾಸ್ ದೀಸ್ ಆರ್ ಸೈಲೆಂಟ್ ಲೆಟರ್ಸ್. ಅದನ್ನು ಗೊತ್ತಿರ್ಬೇಕು ನಮಗೆ. ಈ ಪದದಲ್ಲಿ ಈ ಅಕ್ಷರ ಸೈಲೆಂಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಅದು ಹೆಂಗ್ ಗೊತ್ತಾಗುತ್ತೆ? ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತಿಲ್ಲ, ಓದ್ರಿ, ಬರೀರಿ. ಈ ಪದಗಳನ್ನು ನಾವು ನೋಡ್ಕೊಂಡು ಓದ್ಕೊಂಡು ಬರೀಬೇಕು ಅದನ್ನ. ಅವಾಗ ನಮಗೆ ಅದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಅದೇ ತರ ಫ್ರೈಟ್, ಹೈಟ್, ಹೈ, ನೈಟ್, ನೈಟ್. ಸೊ ಇಲ್ಲಿ ಕೇನು ಸೈಲೆಂಟ್ ಆಗಿರುತ್ತೆ, GH ಎರಡು ಸೈಲೆಂಟ್ ಆಗಿರುತ್ತೆ. ಉಳಿಯೋ ಅಕ್ಷರ ನೋಡಿ NIT. NIT ಉಳ್ಕೊಂಡಿದೆ. ಅದನ್ನ ನಾವು ಹೇಳೋದಾದ್ರೆ ಏನಾಗಿದೆ? ನಿಟ್ ಅಂತ ಆಗುತ್ತೆ. ನಿಟ್ ಅಂತ ಹೇಳಬಾರ್ದು, ನೀವು ನೈಟ್ ಅಂತ ಹೇಳಬೇಕು. ಅದಕ್ಕೊಂದು ಮೀನಿಂಗ್ ಇದೆ. ಓಕೆ, ನೆಕ್ಸ್ಟ್ ಸೈಲೆಂಟ್ ಐ. ಸೈಲೆಂಟ್ ಐ ಬರೋದು ಬಹಳ ಕಡಿಮೆ, ವರ್ಡ್ಸ್ ಜಾಸ್ತಿ ಇಲ್ಲ. ಇದ್ರಲ್ಲಿ ನೋಡಿ ಈ BUS ಬಸ್, ಐ ಬಸಿನೆಸ್ ಅಲ್ವಾ ಅಂತ ಕೇಳಿದ್ರೆ ಇಲ್ಲ, ಅದು ಐ ಇರೋದ್ರಿಂದ ಅದು ಬಿಸ್ನೆಸ್ ಅಂತ ಹೇಳ್ಬೇಕು ನಾವು, ಬಿಸ್ನೆಸ್. ಸೊ ಬಟ್ ಐ ಪ್ರೊನೌನ್ಸ್ ಮಾಡಲ್ಲ, ಬಿಸ್ನೆಸ್ ಅಲ್ಲಿ ಐ ಪ್ರೊನೌನ್ಸ್ ಮಾಡಲ್ಲ. ಅದೇ ತರ ಇಲ್ಲಿ ಫ್ರೆಂಡ್ ಅಂತ ಇದೆ, ಅಲ್ಲಿ ಐ ಪ್ರೊನೌನ್ಸ್ ಮಾಡಲ್ಲ. FREND ಬರೆದ್ರೆ ಸಾಕು, ಫ್ರೆಂಡ್. ಇದು ಕಾನಸರ್, ಇದು ಬಿಡಿ, ಇದೊಂದು ಫ್ರೆಂಚ್ ವರ್ಡ್. ಇದು ಅದೊಂದು ಐ ಥಿಂಕ್ ಇಟ್ಸ್ ಅ ಫುಡ್. ಸೊ ಅದು ಜಾಸ್ತಿ ಯೂಸ್ ಮಾಡಲ್ಲ. ಇದರಲ್ಲೂ ಐ ಸೈಲೆಂಟ್ ಆಗುತ್ತೆ. ಫಾರಿನ್. ಸೊ ಇಲ್ಲೂ ಐ ಸೈಲೆಂಟ್ ಆಗುತ್ತೆ, ಹಾಗೆ ಜಿನು ಸೈಲೆಂಟ್ ಆಗುತ್ತೆ. IG ಎರಡೂ ಸೈಲೆಂಟ್ ಆಗುತ್ತೆ. ಉಳಿಯೋದೇನು? FOREN, ಫಾರೆನ್ ಅಂತ ಹೇಳಲ್ಲ, ಫಾರಿನ್. ನೆಕ್ಸ್ಟ್ ಸೂಟ್ ಅಲ್ಲಿ ಯು ಸೌಂಡ್ ಬರ್ತಾ ಇದೆ, ಯು ಸೌಂಡ್ ಇದೆ ಅಲ್ವಾ? ಸೂಟ್. ಐ ಸೌಂಡ್ ಏನು? ಐ ಸೌಂಡ್ ಒಂದು ಐ ಬರಬೇಕು ಅಥವಾ ಇ ಬರಬೇಕು. ಒಂದು ಐದು ಸೌಂಡ್ ಏನು? ಐ ಅಂತ ಸೌಂಡ್ ಬರಬೇಕು ಅಥವಾ ಇ ಸೌಂಡ್ ಬರಬೇಕು. ಇವೆರಡು ಬರದೇ ಇದ್ರೆ ಏನರ್ಥ? ಐ ಸೈಲೆಂಟ್ ಆಗಿದೆ ಅಂತ ಅರ್ಥ. ಅದ್ರ ಪಕ್ಕದಲ್ಲಿ ಬೇರೆ ಯಾವ್ದಾದ್ರು ವೊವೆಲ್ ಇದೆಯಾ? ಇದೆ. ಯಾವುದು? ಯು ಇದೆ. ಯುದು ಸೌಂಡ್ ಇದೆಯಾ ಅಲ್ಲಿ? ಎಸ್, ಯುದು ಸೌಂಡ್ ಏನಿದೆ? ಉ ಅಂತಿದೆ. ಯುಗೆ ಒಂದು ಉ, ಒಂದೊಂದು ಯು ಮತ್ತೆ ಅಂತ 3 ಸೌಂಡ್ ಇದೆ ಅಲ್ವಾ? ಸೊ ಇಲ್ಲಿ ಇದನ್ನ ಐ ತೆಗೆದ್ರೆ ಏನಾಗುತ್ತೆ? ಸಟ್ ಆಗುತ್ತೆ, ಸಟ್. ಸೊ ಐ ಇರೋದ್ರಿಂದ ಇದನ್ನ ನಾವು ಸೂಟ್ ಅಂತ ಹೇಳ್ತೀವಿ. ಅದೇ ಕಾರಣಕ್ಕೋಸ್ಕರ ಲಾಂಗ್ ವೊವೆಲ್ಗೆ ಯಾವಾಗಲೂ ಒಂದು ಎಕ್ಸ್ಟ್ರಾ ಲೆಟರ್ ಬೇಕಾಗುತ್ತೆ, ಲಾಂಗ್ ವೊವೆಲ್ ಆಗ್ಲಿಕ್ಕೆ. ಅದೇ ತರ ಇಲ್ಲಿ ಫ್ರೂಟ್ ಉ ಅಂತ ಬರ್ತಾ ಇದೆ. ಇದರ ಅರ್ಥ ಏನು? ಐ ಸೈಲೆಂಟ್. ಸೊ ಈಗ UI ಬರೋದ್ರಲ್ಲಿ ಎಲ್ಲದೂ ಒಂದೇ ತರ ಬರುತ್ತೆ ಅಂತ ಹೇಳಿದ್ರೆ ಇಲ್ಲ, ಕೆಲವ್ದು ಮಾತ್ರ ಉ ಅಂತ ಬರುತ್ತೆ. ಇಲ್ಲಿ ನೋಡಿ ಬ್ರೂಸ್, ಐ ಅವಶ್ಯಕತೆನೇ ಇಲ್ಲ ಅಲ್ಲಿ. IE ಅಂತ ಬರೋದೇ ಇಲ್ಲ. ಬರುತ್ತಾ? ಐ ಯೂಸ್ ಅಂತ ಬರುತ್ತಾ? ಇಲ್ಲ. ಬ್ರೂಸ್, ಕ್ರೂಸ್, ಜ್ಯೂಸ್, ಪಾರ್ಲಿಮೆಂಟ್. ಓಕೆ, ಸೊ ಈ ಪಾರ್ಲಿಮೆಂಟ್ ಅನ್ನು ನಾನು ಎ ಸೈಲೆಂಟ್ ಆಗೋ ವರ್ಡ್ಸ್ ಅಲ್ಲೂ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ? ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅನ್ನು 2 ತರ ಹೇಳ್ತಾರೆ. ಪಾರ್ಲಿಮೆಂಟ್, ಲೀ ಅಂತ ಹೇಳ್ತಾರೆ. LI ಯೂಸ್ ಮಾಡ್ತಾರೆ, ಲೀ ಅಂತ ಯೂಸ್ ಮಾಡ್ತಾರೆ. ಅಥವಾ ಇನ್ನೊಂದು ಆಕ್ಸೆಂಟ್ ಅಲ್ಲಿ, ಅಮೆರಿಕನ್ ಆಕ್ಸೆಂಟ್ ಅಲ್ಲಿ, ಅಮೆರಿಕನ ಬ್ರಿಟಿಷ್ ಎರಡರಲ್ಲಿ ಯಾವ್ದಾದ್ರು ಒಂದು ಆಕ್ಸೆಂಟ್, ಇದನ್ನ ಲ ಅಂತ ಹೇಳ್ತಾರೆ. 2 ತರ ಹೇಳ್ಬೋದು, ಪಾರ್ಲಿಮೆಂಟ್ ಆರ್ ಪಾರ್ಲಿಮೆಂಟ್, ಎರಡೂ ಓಕೆನೆ. ಸೊ ಹಾಗಾಗಿ ನಾನು ಐ ಸೈಲೆಂಟ್ ಆಗಿರೋದ್ರಲ್ಲೂ ನಾನು ಈ ಪದ ಕೊಟ್ಟಿದ್ದೀನಿ, ಎ ಸೈಲೆಂಟ್ ಅಕ್ಷರದಲ್ಲೂ ಕೊಟ್ಟಿದ್ದೀನಿ. ಯಾಕೆಂದ್ರೆ 2 ತರನು ಹೇಳ್ತಾರೆ, ಯಾವ್ದಾದ್ರು ಹೇಳ್ಬೋದು. ಪಾರ್ಲಿಮೆಂಟ್, ನಾವು ಪಾರ್ಲಿಮೆಂಟ್ ಅಂತ ಹೇಳಿ ನಮಗೆ ಅಭ್ಯಾಸ. ಸೊ ನೀವು ಐ ಸೈಲೆಂಟ್ ಇಲ್ಲ, ಎ ಸೈಲೆಂಟ್ ಅಂತ ಅನ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇದನ್ನ